ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಇವತ್ತು ವಿನಯ್ ಕುಲಕರ್ಣಿ ಅವರು ಅದು ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳದ್ದು ಜಾಮೀನು ಅರ್ಜಿ ಮತ್ತು ವಿನಯ್ ಕುಲಕರ್ಣಿ ಅವರು ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದರೆ ಇಂಥ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿತ್ತು ಅದಕ್ಕೆ ತಡೆ ಕೊಡಬೇಕು ಅಂತ ನಮ್ಮದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ವಿಭಾಗೀಯ ಪೀಠ ಅಂದರೆ ಡಿವಿಷನ್ ಬೆಂಚ್ನ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿ ಒಂದಷ್ಟು ಕಂಡೀಷನ್ಸ್ನ ಸಹ ಇಂಪೋಸ್ ಮಾಡಿದೆ. ಅದರಲ್ಲಿ ನಾವು ಮುಖ್ಯವಾದಂಥ ವಾದ ಮಂಡನೆ ಮಾಡಿದ್ವಿ. ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ಹಿರಿಯ ವಕೀಲರು ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಾಡಿದರು. ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಪಾತ್ರ ವಹಿಸಿಲ್ಲ. 2016ರಲ್ಲಿ ಆಲ್ರೆಡಿ ಬೇರೆ ಅಂದರೆ ಲೋಕಲ್ ಪೊಲೀಸರು, ಧಾರವಾಡ ಪೊಲೀಸರು ಈ ಕೇಸ್ನ ತನಿಖೆ ಮಾಡಿ ಬೇರೆ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿನ ಸಲ್ಲಿಸಿದ್ರು ಅನ್ನೋದನ್ನ ಅಲ್ಲಿ ಅದಾದ ನಂತರ 4 ವರ್ಷಗಳ ನಂತರ CBIಗೆ ಈ ಪ್ರಕರಣ ಹಸ್ತಾಂತರ ಆಗಿತ್ತು. ಅಲ್ಲಿ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿತ್ತು. ವಿನಯ್ ಕುಲಕರ್ಣಿ ಅವ್ರಿಗೂ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೂ ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವ್ರದ್ದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿ.ವಿ. ನಾಗೇಶ್ ಸರ್ ಅವರು ವಾದ ಮಂಡನೆ ಮಾಡಿದರು. CBIಯಿಂದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ S.V. ರಾಜು ಅವರು ಸಹ ಬಂದು ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಇದೆ ಈ ಕೇಸಲ್ಲಿ ಅನ್ನೋದು ವಿಚಾರವನ್ನು ವಾದ ಮಂಡನೆ ಮಾಡಿದರು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವ್ರಿಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ ಸರ್. ಇದು ಮಧ್ಯಂತರ ತಡೆ ಆಜ್ಞೆ ಅಂತ ಹೇಳಿ. ಹೌದು, ಇದು ಮಧ್ಯಂತರ ತಡೆ ಆಜ್ಞೆ ಕೊಟ್ಟಿದ್ದಾರೆ ಸರ್. ಮೇಲ್ಮನವಿ ಅಂದರೆ ಈ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಂಪೂರ್ಣವಾಗಿ ವಿಚಾರಣೆ ಮುಗಿಯುವವರೆಗೆ ಸಹ ಅಂದರೆ ಇಲ್ಲಿ ಮೇಲ್ಮನವಿ ಅಂದರೆ ಇತ್ಯರ್ಥ ಆದರೆ ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಇಲ್ಲಿ ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಅಂದರೆ ಎವಿಡೆನ್ಸಲ್ಲಿ ರೆಕಾರ್ಡ್ ಮಾಡಿರೋದನ್ನ ಮತ್ತೆ ರೀಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡೋವರೆಗೂ ಸಹ ಟೈಮ್ ಹಿಡಿಯುತ್ತೆ. ಇಲ್ಲಿ ಹೈಕೋರ್ಟಲ್ಲಿ ಇದು ತುಂಬ ಹಳೆ ಅಪೀಲ್ಗಳು ಸಹ ಪೆಂಡಿಂಗ್ ಇರುವಂಥ ಸಂದರ್ಭಗಳು ಇದ್ದಾವೆ. ಅದೆಲ್ಲ ಮುಗಿಯೋವರೆಗೂ ಸಹ ಈ ಸದ್ಯಕ್ಕೆ ವಿಚಾರಣೆ ಕೈಗೊಳ್ಳೋಕ್ಕಾಗಲ್ಲ. ಅದು ಇತ್ಯರ್ಥವಾಗುವವರು ಸಹ ಆಗೋವರೆಗೂ ಇವ್ರದ್ದು ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಇವ್ರಿಗೆ ಜಾಮೀನು ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಆದೇಶ ಬಂದಿದೆ. ಇವತ್ತು ಏನಾದರೂ ಬಿಡುಗಡೆ ಆಗುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಯಾಕೆಂದರೆ ನೀವು ಕೇಳ್ತಾ ಇದ್ರಿ ಆಪರೇಟಿವ್ ಪೋರ್ಷನ್ಸ್ನ ಸಲಿಕೆ ಮಾಡಿಕೊಟ್ರೆ ಇವತ್ತೇ ಬಿಡುಗಡೆ ಮಾಡ್ಕೊಳ್ತೀವಿ ಅಂತೇಳಿ, ಇವತ್ತೇನು ಸಾಧ್ಯತೆಗಳಿದೆಯಾ? ನೋಡಬೇಕು ಸರ್, ನಮಗೆ ದೃಢೀಕೃತ ಪ್ರತಿ ಸಿಗಬೇಕಾಗುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯ ದೃಢೀಕೃತ ಪ್ರತಿ ಸಿಕ್ಕ ನಂತರ ನಾವು ಅಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ನಾವೊಂದು ಅರ್ಜಿನ ಸಲ್ಲಿಸಿ ಈ ಪ್ರಕರಣವನ್ನು ಈ ಥರ ಹೈಕೋರ್ಟಲ್ಲಿ ಇವತ್ತು ಆದೇಶ ಆಗಿದೆ, ಅದಕ್ಕೆ ನೀವು ತಗೊಳ್ಳಿ ಅಂತ ನಾವು ಮನವಿ ಮಾಡಬೇಕಾಗುತ್ತೆ. ಅದು ಆದೇಶದ ದೃಢೀಕೃತ ಪ್ರತಿ ಸಿಕ್ಕ ನಂತರ ನಾವು ಅದನ್ನು ತೀರ್ಮಾನ ತಗೊತೀವಿ ಸರ್. ಇನ್ನೊಂದು ಇವರು CBI ಕಡೆಯಿಂದ ಅವರಿಗೆ ಈಗ ಹೈಕೋರ್ಟ್ ಈಗ ಏನು ತಡೆ ಕೊಟ್ಟಿದೆ ಅದರ ವಿರುದ್ಧವಾಗಿ ಅಥವಾ ಸುಪ್ರೀಂ ಕೋರ್ಟ್ ಹೋಗೋ ಅವಕಾಶ ಇದೆಯಾ? ಇಲ್ಲ. ಈ ಆದೇಶದ ವಿರುದ್ಧ ಅವರು ಮೇಲ್ಮನವಿ ಸಲ್ಲಿಸೋಕೆ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ, ಸಲ್ಲಿಸಬಹುದು ಅವರು.